ಐತೆ ಕಣೆ ನಮ್ಮ ಭಾವ. ಹೋಗಿ ಮಾತಾಡ್ತೀಯಾ? ನಾನು ಆಮೇಲೆ ಬರ್ತೀನಿ, ನಂಗೆ ಮಾತಾಡು. ಹಾಂ, ನಗ್ನಗ್ತಾ ಮಾತಾಡು ಸ್ವಲ್ಪ ಚೆನ್ನಾಗಿ. ನಿನ್ನ ಹತ್ರ ಚೆನ್ನಾಗಿ ಮಾತಾಡುತ್ತಲ್ಲ, ಸ್ವಲ್ಪ ಚೆನ್ನಾಗಿ ಮಾತಾಡು. ಏನಂಬುತ್ತ ಏನೋ ಅನ್ನಿಸ್ತೈತೆ. ಹೆಂಗೋ ಮಾತಾಡ್ತೀನಿ ಹೇಳೋಣ. ನಿನ್ನ ತಮ್ಮನ ಅರೆಸ್ಟ್ ಮಾಡ್ಕೊಂಡು ಹೋಗ್ಯವ್ರೆ ಅಂತೇಳಿ ಮಾತಾಡ್ತೀನಿ. ಮಾಮ ಅನ್ನು, ರಾಜಮಾಮ ಅನ್ನು. ಅಣ್ಣ ಎಂಬಕ್ಕೆ ಹೋಗ್ಬೇಡ, ರಾಜಮಾಮ ಅನ್ನು. ಮಾಮ ಆಗ್ಬೇಕು, ಹೆಂಗೋ ನೆಂಟ್ರಾಗಬೇಕು. ಅದಕ್ಕೆ ನೀ ರಾಜಮಾಮ ಅನ್ನು. ಏನೋ ಒಂದು ಅಂಬ್ತೀನಿ, ಮಾತಾಡಿಸ್ತೀನಿ ಹೇಳು ಹೋಗಿ. ರಾಜಮಾಮ. ಯಾಕಮ್ಮ? ಏನಿಲ್ಲ, ಒಬ್ಬನೇ ಇದ್ದೇನೋ. ಸಂಗೀತ ಅಕ್ಕ ಇಲ್ವಾ? ಇಲ್ಲ, ಅವರು ತವ್ರ ಮನೆಗೆ ಹೋಗಿದ್ದಾಳೆ. ಯಾಕಂದರೆ ಅಲ್ಲಿ ಅವ್ರ ಅಕ್ಕರೆಲ್ಲ ಬಂದವ್ರಿ, ಅದಕ್ಕಾಗಿ ತವ್ರ ಮನೆಗೆ ಅಲ್ಲೇ ಇದ್ದಾಳೆ. ಯಾಕಮ್ಮ? ಏನಿಲ್ಲ ರಾಜಮಾಮ, ಅದೇ ನಿನ್ನ ತಮ್ಮನ ಮನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಯವ್ರೆ. ಅದಕ್ಕೇ ಮಾತಾಡೋಣ ಅಂತ ಬಂದ್ವಿ. ನಮ್ಮ ಭಾವಂತಾಗಂತ ಬುದ್ಧಿ ಇಲ್ಲ ಕಣೆ. ನಮ್ಮ ಭಾವ ಎತ್ತೊಡಿದ್ರು ಬರ್ತೈತೆ. ನಮ್ಮ ಭಾವ ನಾವು ಮಾತಾಡಿಸ್ಕೊಂಡು ಹೋದ್ರೂ ಬರುತ್ತೆ. ಮಾವ ಇವಾಗ ಮನನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಇದು ಎಂಥದ್ದು, ಈಸ್ಪೆಟ್ಟು ಆಡೋಕ್ಕೆ ಹೋಗಿ ತೀಗೆ ಬಿದ್ದು ಕರ್ಕೊಂಡೋಗಿ. ಆಡೋಕ್ಕೇನು ಹೋಗಿಲ್ಲ, ಬರೀ ನೋಡೋಕೆ ಹೋಗಿರೋದು. ಆಡೋಕ್ಕೆ ಹೋದವ್ರು ಎದ್ದೋಡೋಗಿ, ಅವ್ರು ನೋಡೋಕೆ ಹೋದವ್ರು ಸೀಗೆ ಬಿದ್ದವ್ರೆ. ಅವನ ಬಗ್ಗೆ ಮಾತಾಡಲೇಬೇಡ್ರಿ, ನನಗೇನು ಹೇಳಲೇಬೇಡ್ರಿ. ಒಂದು ಸತಿ ಹೇಳಿದ್ದು ಅರ್ಥ ಆಗಲ್ವಾ? ನಾನು ಏನಪ್ಪ ಏನು ಮಾತಾಡೋಕ್ಕೆ ಬಂದಿರ್ಬೋದು ಅಂತ ನಾನು ಅನ್ಕೊಂತಾ ಇದ್ದೀನಿ. ಹೇಳ್ಬೇಡ್ರಿ ನನಗೆ ಅವನ ವಿಷಯನೇ ಹೇಳ್ಬೇಡ್ರಿ, ಅವ್ನ ಸುದ್ದಿನೇ ಬೇಡ ನನಗೆ. ಮಾತಾಡಬೇಡ್ರಿ, ನನ್ನ ಹತ್ರ ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ಅವ್ನ ಸುದ್ದಿನೇ ಮಾತಾಡಬೇಡ್ರಿ ನನ್ನ ಹತ್ರ, ಸರಿನಾ? ನನ್ನ ತಮ್ಮ ಅಂತ ಹೇಳಿ ನನಗೆ ಹೇಳ್ಕೊಂಬಕ್ಕೋ ನಾಚಿಕೆ ಆಗ್ತಾಯಿದ್ದೆ ಅವನ್ನ. ನಮ್ಮ ಭಾವ ಒಳ್ಳೇದು, ಏನು ಮಾಡ್ತೀಯ? ನಮ್ಮ ಅಕ್ಕನಿಂದ ಹಂಗೆ ಮಾತು ಕೇಳುತ್ತೆ. ಹೌದೇಳು ರಾಜಮಾವ, ತುಂಬ ಒಳ್ಳೆಯವರು. ಚೆನ್ನಾಗಿ ದುಡಿತಾರೆ, ಒಳ್ಳೆ ಬುದ್ಧಿ ಐತೆ, ಒಳ್ಳೇದು. ಯಾರಿಗನಾಗಲಿ ಒಳ್ಳೇದು ಬಯಸ್ತಾರೆ, ಬಡವರು ಬಗ್ಗರಿಗೆ ಅಂತೇಳಿ ಒಳ್ಳೇದು ಮಾಡ್ತಾರೆ. ಆದರೆ ಸಂಗೀತನ ಹತ್ರನೇ ಪಾಪ ಅಂಥ ಬುದ್ಧಿ ಇರೋದು. ಇವ್ರ ಹತ್ರ ಅಂಥದ್ದಿಲ್ಲ. ಒಳ್ಳೆಯವ್ರು ಕಣೆ ಪಾಪ ರಾಜಮಾಮ, ಒಳ್ಳೇದು. ಅಮ್ಮ, ಇಂಥ ಮಾತುಗಳೆಲ್ಲ ನನ್ನ ಹತ್ರ ಬೇಡ. ಸುಮ್ಮನೆ ಹೊರಟೋಗ್ರಿ ನೀವಿಬ್ರು. ನನ್ನ ಹೆಂಡ್ತಿ ಬಂದುಬಿಟ್ರೆ ಏನಿಲ್ಲ, ನಿಮ್ಮಿಬ್ರಿಗೂ ಚೆನ್ನಾಗಿ ಜಾಡಿಸ್ಬಿಡ್ತಾಳೆ. ಸುಮ್ಮನೆ ಹೋದ್ರೆ ಸರಿ ಇಲ್ಲಿಂದನ. ಅಲ್ಲ, ನಿಮ್ಮ ಜೊತೆ ಮಾತಾಡೋಕ್ಕಂತ ಹೇಳಿ ಬಂದಿದ್ವಿ. ಅವ ಅಕ್ಕ ಏನಿಲ್ಲ ಹೇಳ್ರಿ ಮಾವ. ಸುಮ್ಮನೆ ಯಾಕೆ ನೀವು ಬೇಜಾರು ಮಾಡ್ಕೊಂತೀರ? ನಾನು ಮಾಮ ಅಂತಲೇ ಕರಿತೀನಿ, ಬಾವ ಅಂತಲೂ ಕರಿತೀನಿ, ಮಾವ ಅಂತಲೂ ಕರಿತೀನಿ. ಆದರೆ ನೀವು ಬೇಜಾರು ಮಾಡ್ಕೋಬೇಡ್ರಿ. ಯಾಕಂದರೆ ನೀವು ನಿನ್ನ ತಮ್ಮನ ನೋಡ್ಕೋಬೇಕು. ಆ ಅಕ್ಕನ ಮಾತು ಕೇಳಬೇಡ್ರಿ. ಸಂಗೀತ ಅಕ್ಕನ ಮಾತು ಕೇಳಿದ್ರೆ ನೀವು ಸುಮ್ಮನೆ ಒಬ್ಬಂಟಿ ಆಗ್ತೀರಾ. ಒಬ್ಬಂಟಿ ಆಗೋದು ಬೇಡ. ಬರೀ ಅವ್ರ ಕಡೆಗಳವ್ರೆ, ಅವ್ರ ಅಕ್ಕ ತಂಗಿಯವ್ರು ಬರೋದೆ, ಅವ್ರ ಅಪ್ಪ ಅಮ್ಮ ಬರೋದೆ, ಬರೀ ಅವ್ರ ಕಡೆಯವರು ಬರೋದೇ ಆಯಿತು. ಆದರೆ ನಿಮ್ಮ ಕಡೆಯವ್ರು ಯಾರು ಬರ್ತಾರೆ? ನಿನ್ನ ತಮ್ಮ ಬರೋಲ್ಲ, ನಿನ್ನ ತಮ್ಮನ ಹೆಂಡ್ತಿ ಬರೋಲ್ಲ, ಯಾರು ಬರೋದಲ್ಲ. ನಿಮ್ಮ ಕಡೆಗಳವರು ಯಾರು ಬರ್ತಾರೆ ಹೇಳ್ರಿ? ಯಾರೂ ಬರೋಲ್ಲ. ಅದಕ್ಕೋಸ್ಕರ ನಿಮಗೆ ಬೆಲೆ ಇಲ್ದಂಗೆ ಮಾಡ್ತಾರೆ ನೋಡ್ರಿ. ನಿಮಗೆ ಬೆಲೆ ಇಲ್ಲ ಅಂದರೆ ನಿಜವಾಗ್ಲೂ ನಿಮಗೆ ಅವರು ಮರ್ಯಾದೆ ಕೊಡೋದಿಲ್ಲ. ಏನು ಬಿಡು, ಬರ್ತಾರೆ ಹೋಗ್ತಾರೆ ಅಂತ ತಿಳ್ಕೊಂತಾರೆ. ನಾವು ಬಿಟ್ಟರೆ ಯಾರಿದ್ದೀವಿ ಇವ್ರಿಗೆ ಅಂತ ತಿಳ್ಕೊಂತಾರೆ. ಅವ್ರ ಅಕ್ಕ ತಂಗಿಯರೆಲ್ಲ ದೌಲತ್ ಮಾಡ್ತಾರೆ. ಅದಕ್ಕಾಗಿ ಬಾವ ಒಂದಿಷ್ಟು ನಾನು ಹೇಳೋದ ಕೇಳ್ರಿ. ಯಾಕಂದರೆ ನಿಮ್ಮ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ಇವಾಗ ನಿನ್ನ ತಮ್ಮ ಕಷ್ಟದಲ್ಲೇ ಇದ್ದಾರೆ, ಕೈ ಹಿಡ್ದು ಬಿಡಿಸ್ಕೊಂಬರ್ರಿ. ನಾವೇನು ನಿಮ್ಮನ್ನು ದುಡ್ಡು ಕೊಡ್ರಿ ಅಂತ ಕೇಳ್ತಿಲ್ಲ, ಏನಿಲ್ಲ. ನಿನ್ನ ತಮ್ಮನ ಬಿಡಿಸ್ಕೊಂಬರ್ರಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಸಾಲ ನಾವು ತೀರಿಸ್ತೀವಿ ಕಟ್ಟಿ. ನೀನು ಸಾಲ ತೀರ್ಸೋದೇನು ದೊಡ್ಡದಲ್ಲ, ಹೆಂಗೋ ತೀರಿಸ್ತೀವಿ. ಅದಕ್ಕೆ ಇಬ್ಬರು ಮಾತಾಡೋಣ ಅಂತ ಬಂದ್ವಿ. ಅದಕ್ಕೆ ರಂಜಿನೂ ಜೊತೆ ಕರ್ಕೊಂಬಂದೆ. ಒಳ್ಳೆ ಮಾತಲ್ಲಿ ಹೇಳ್ತಾ ಇಲ್ವಾ? ನನಗೆ ಯಾರು ತಮ್ಮನೂ ಇಲ್ಲ, ಯಾವನೂ ಇಲ್ಲ. ಹೊರಟೋಗ್ರಿ, ನನ್ನ ಹತ್ರ ಅದೆಲ್ಲ ಮಾತಾಡ್ಬೇಡ್ರಿ ನೀವು ಅಂತ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನನಗೆ ತುಂಬ ಸಿಟ್ಟು ಬರ್ತೈತೆ. ಮಾತಾಡಬೇಡ್ರಿ. ನನ್ನ ಸಂಗೀತನ ಬಗ್ಗೆ ಒಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನಿಮ್ಗೆ ಯಾರು ಬರೋದಕ್ಕೆ ಕೇಳಿದ್ರೆ ಅಷ್ಟಕ್ಕೂ ಈ ಮನೆ ಒಳಗೆ ನಿಮ್ಮನ್ನು ಯಾರು ಬಿಡ್ಕೊಳ್ರು? ಬರೋದಕ್ಕೆ ಕೇಳಿದ್ರ? ನಾನು ಹೇಳಿದ್ನ? ನೀವು ಯಾಕೆ ಬಂದ್ರಿ? ನಮ್ಮ ಮನೆ ಒಳಗೆ ಬರೋ ಯೋಗ್ಯತೆ ಇಲ್ಲ, ಕಾಲಿಡೋ ಯೋಗ್ಯತೆ ಇಲ್ಲ. ನಿಮ್ಮಂಥವ್ರೆಲ್ಲ ನಮ್ಮ ಮನೆ ಒಳಗೆ ಕಾಲಿಕ್ಕಬಾರ್ದು. ಅಯ್ಯೋ ಅಯ್ಯೋ, ಏನು ಮಾವ ನೀನು ಇಷ್ಟೊಂದು ಸಿಟ್ಟಾಗ್ತಾ ಇದೆಯಾ? ನಾವು ಮಾಮ ಅಂತೇಳಿ ಪ್ರೀತಿಯಿಂದ ಕರ್ಕೊಂಡು ಇಬ್ಬರೂ ಬಂದಿದ್ದೀವಿ. ನಿಜ ನೋಡಿ, ನಾನು ನಿಮ್ಮನ್ನ ಒಳ್ಳೆಯವರು ಅಂತ ತಿಳ್ಕೊಂಡಿದ್ದೆ. ಕಷ್ಟ ಸುಖಕ್ಕೆ ಹಾಕ್ತಾರೆ ಎಲ್ಲರಿಗೂ ಅಂತ ತಿಳ್ಕೊಂಡಿದ್ದೆ. ಆದರೆ ನೀವು ಹಿಂಗೆ ಮಾಡಬಾರ್ದಪ್ಪ. ನಾನು ಬೆಳಗ್ಗೆನೇ ನಾನು ನಿಮ್ಮನ್ನು ಮಾತಾಡ್ಸಿದ್ದೀನಿ. ನಮಗೊಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು ಅಂಥೇಳಿ ಮಾತಾಡ್ಸಿದ್ದೀನಿ. ಮಾತಾಡಲಿಲ್ಲ ನೀವು. ನಾನು ನಿಮಗೆ ಏನು ಮಾಡಿದ್ದೀನಿ? ಇವರಂತೂ ಜಗಳ ಮಾಡ್ಕೊಂಡವ್ರೆ. ನಾನೇನು ಅನ್ಯಾಯ ಮಾಡಿದ್ದೀನಿ ಹೇಳ್ರಿ ನಿಮಗೆ? ನಾನೇನು ಅನ್ಯಾಯ ಮಾಡಿಲ್ಲ, ನಾನೇನು ಮೋಸ ಮಾಡಿಲ್ಲ, ಏನಿಲ್ಲಪ್ಪ. ನಾವು ಸುಮ್ಮನೆ ಹೋದ್ರೆ ಸರಿ ಇಲ್ಲಿಂದಾನ. ನೀವೇನೇ ಮಾತಾಡೋದಿದ್ರು ನಮ್ಮ ಸಂಗೀತ ಇದ್ದಾಗ ಬಂದು ಮಾತಾಡಬೇಕು ಅಷ್ಟೇ. ನಮ್ಮ ಸಂಗೀತ ಇಲ್ಲೋ ಸಮಯದಲ್ಲಿ ಬಂದು ಈ ರೀತಿ ಮಾತಾಡಿದ್ರೆ ನನಗೆ ಇಷ್ಟ ಆಗೋದಿಲ್ಲ. ನಮ್ಮ ಸಂಗೀತ ಇದ್ದಾಗ ಬರ್ರಿ, ಮಾತಾಡ್ರಿ. ನಾನು ಏನು ಮಾತಾಡೋದಿಲ್ಲ. ಸುಮ್ಮನೆ ಹೊರಟೋಗಿ ಇಲ್ಲಿಂದ ನನ್ನ ಮನೆಗೆ ಬರಬೇಡಿ ನೀವು. ಬೇವರ್ಸಿಗಳ ಅಲ್ಲ, ಇನ್ನು ಮ್ಯಾಮಕ್ಕ ಇಟ್ಕೊಂಡು ನನ್ನ ಗಂಡನ ಹತ್ರ ಮಾತಾಡೋಕ್ಕೆ ಬಂದಿದ್ದೀರಿ ಅಲ್ಲ? ನಾನು ಇಲ್ಲೂ ಸಮಯ ನೋಡ್ಕೊಂಡು ನನ್ನ ಗಂಡನ ಹತ್ರ ಮಸ್ಕ ಹೊಡಿಯೋದಕ್ಕೆ ಬಂದಿದ್ದೀರೇನೆ ನೀವು? ಅಲ್ಲ, ಅದು ಸಂಗೀತಕ್ಕ, ನಾನು ಹೇಳೋದು ಕೇಳು. ಯಾಕಂದರೆ ನೀವು ಸಿಟ್ಟಾಗ್ತೀರಾ. ಭಾವನಿಗೆ ಸ್ವಲ್ಪ ಸಿಟ್ಟು ಕಡಿಮೆ. ಅವ್ರು ಹೇಳಿದ್ರೆ ಸ್ವಲ್ಪ ಅರ್ಥ ಮಾಡ್ಕೊಂತಾರೆ. ನಿಮ್ಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಅಲ್ಲ.
ಅದಕ್ಕೇ ನಾನು ನಿಮ್ಮ ಹತ್ರ ಏನು ಹೇಳಕ್ಕೆ ಹೋಗಲಿಲ್ಲ. ಭಾವನ ಹತ್ರನೇ ಡೈರೆಕ್ಟಾಗಿ ಮಾತಾಡೋಣ ಅಂತೇಳಿ ನೀವಿಲ್ಲ ಅಂತ ಬಂದ್ವಿ. ಭಾವ ಆಮೇಲೆ ನಾವು ಮಾತಾಡಿದ್ದು ನಿಮ್ಮ ಹತ್ರ ಹೇಳುತ್ತೆ. ಇವಾಗ ಭಾವನ ಹತ್ರ ಮಾತಾಡೋಣ ಡೈರೆಕ್ಟಾಗಿ ಅಂತೇಳಿ ಬಂದ್ವಿ. ಸಂಗೀತಕ್ಕ, ನನ್ನ ಮನೆ ಒಳಗಡೆ ಬರೋ ಯೋಗ್ಯತೆ ಇಲ್ಲ ನಿನಗೆ. ಯಾಕೆ ಕಾದಿಕೊಂಡು ಯಾವ ಮಕ್ಕ ಇಟ್ಕೊಂಡು ನನ್ನ ಮನೆ ಒಳಗಡೆ ಬಂದಿದೆಯಾ ದರಿದ್ರದವಳೆ? ನನ್ನ ಮನೆ ಒಳಗೆ ಬರಬೇಡ ನೀನು. ನಿನ್ನಂಥ ದರಿದ್ರದ ಮುಂಡೆಯವ್ರು ನಮ್ಮ ಮನೆಗೆ ಬಂದರೆ ನಮ್ಗೆ ಇಲ್ಲೋದೆಲ್ಲ ಸುತ್ಕೊಂಬತ್ತೆ. ನಾವು ಹೆಂಗೋ ಚೆನ್ನಾಗಿದ್ದೀವಿ, ನಮ್ಗೆ ಯಾಕೆ ತಂದು ನಿಮ್ಮ ಥರ ದರಿದ್ರ ಸುತ್ತೀರಾ? ಹೋಗ್ರೆ ಆಚೆಗೆ, ಮನ ಮರ್ಯಾದೆ ಇಲ್ದಾರ. ಥೂ, ನಿಮ್ಮ ಅಕ್ಕಷ್ಟು ಬೆಂಕಿ ಇಕ್ಕ. ಅಲ್ಲ, ನಮ್ಮ ಮನೆ ಒಳಗೆ ಬಂದಿದ್ರಲ್ಲಿ ನಾಚಿಕೆ ಆಗಲ್ವೇ? ಅಲ್ಲ, ರಾಜಮಾಮ ಅಂತ ಕರಿತೀಯಲ್ಲೇ ನೀನು, ನಿನಗೆ ನಾಚಿಕೆ ಆಗೋದಿಲ್ವೇನೆ? ಹಿಂಗೆ ಕರ್ಕೊಂಡು ಬಂದಿದ್ಯಲ್ಲ, ಎಂದು ನೀನು ಬಂದು ಏನು ಮಾಡಿದ್ಯಾ, ಏನು ಒಳ್ಳೇದು ಮಾಡಿದ್ಯಾ ಅಂತೇಳಿ ನನ್ನ ಗಂಡನಿಗೆ ಹಂಗೆ ಕರೀತಾ ಇದೆಯಾ ನೀನು? ಥೂ, ಇಂಥ ಅನಿಷ್ಟ ಮುಂಡೆ ಇರಲ್ಲ ನನ್ನ ಗಂಡನ ಮಾತಾಡಿಸ್ಬೇಕಾ? ಥೂ. ಅಯ್ಯೋ ಬಿಡಮ್ಮ ಸಂಗೀತಕ್ಕ, ಅದೇನಕ್ಕೆ ಹಂಗೆ ಆಡ್ತಾ ಇದೆಯಾ? ಅಯ್ಯೋ, ನಾವೇನು ನಿನ್ನ ಗಂಡನ ಹತ್ರ ಏನು ದುಡ್ಡೇನು ಕಿತ್ಕೊಂಡು ಹೋಗಕ್ಕೆ ಬಂದಿಲ್ಲ. ಮಾತಾಡ್ಸೋಣ, ನೀನಾದರೂ ಸಿಟ್ಟಾಗ್ತೀಯ, ನಮ್ಮ ಮಾವ ಆದರೆ ಸಿಟ್ಟಾಗೋದಿಲ್ಲ. ಮಾತಾಡ್ಸೋಣ ಅನ್ನೋದೊಂದು ಕಾರಣಕ್ಕೋಸ್ಕರ ಬಂದಿದ್ದಷ್ಟೇ. ನಾವೇನೇನು ಏನು ಇಸ್ಕೊಂಡು ಹೋಗಕ್ಕೆ ಬಂದಿಲ್ಲ ಕಣಮ್ಮ. ನಾವೇನೇನು ಕೇಳೋಕ್ಕೇನು ಬಂದಿಲ್ಲ. ಮುಚ್ಕೊಂಡಿಲ್ಲಿಂದ ಹೋದ್ರೆ ಸರಿ, ನಾನು ಕಪಾಳಕ್ಕೆ ಹೊಡೆದು ಬಿಡ್ತೀನಿ. ಇಲ್ಲೇನಾದರೂ ಮಾತಾಡ್ಸ್ಕೊಂಡು ಬರೋದಾಗಲಿ ಮಾತಾಡೋದಾಗಲಿ ಇದೆಲ್ಲ ಮಾಡಿಬಿಟ್ಟಿದ್ದೀರ ಅಂದ್ರೆ ಸರಿ ಹೋಗೋದಿಲ್ಲ. ಅದು ಮನು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ನವರು. ಅದಕ್ಕೇ ಬೇಜಾರಾಯಿತು. ಭಾವನ್ಗೆ ಹೇಳೋಣ ಅಂತ ಬಂದ್ವಿ. ಏಯ್, ನಮ್ಮ ಮನೆ ಒಳಕ್ಕೆ ಕಾಲಿಡೋ ಯೋಗ್ಯತೆನೂ ಇಲ್ಲ. ಅದು ನಾನು ಇಲ್ಲದ ಸಮಯದಲ್ಲಿ ಬಂದು ನನ್ನ ಗಂಡನ ಹತ್ರ ಮಾತಾಡ್ತಾ ಇದ್ದೀರಾ ಅಂದರೆ ನೀವೆಂಥ ಲೋಪರ್ ಮುಂಡೆಯವರು ಅಂತ ನನಗೆ ಗೊತ್ತೈತೆ. ನೀವೆಂಥ ಲೋಪರ್ಗಳು, ಎಂಥ ಕಚಡಗಳು ಅಂತ ನನಗೆ ಗೊತ್ತೈತೆ. ಅಯ್ಯೋ ಹಂಗೇನಿಲ್ಲ ಬಿಡ್ರಿ ಸಂಗೀತಕ್ಕ. ಅಯ್ಯೋ ಅಯ್ಯೋ ಅಯ್ಯೋ, ಅದೇನೋ ಕಂಗಾಡ್ತಾ ಇದ್ದೀರಾ? ನೀವಿದ್ದೀರಾ ಅಂದ್ಕೊಂಡೇ ಬಂದ್ವಿ, ನೀವಿರಲಿಲ್ಲ. ನೀವು ಕೈ ಸಿಗಲಿಲ್ವಲ್ಲ, ಅದಕ್ಕೇ ಇವ್ರ ಹತ್ರನೇ ಮಾತಾಡ್ತಿದ್ವಿ. ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಅದಕ್ಕೆ ಭಾವನ ಹತ್ರ ಮಾತಾಡೋಣ ಅಂತ ಬಂದ್ವಿ. ಅಷ್ಟು ಬಿಟ್ಟರೆ ನಾವಿನ್ನೇನೇನು ಕೇಳೋದಕ್ಕಾಗಲಿ ಏನೋ ಬರಲಿಲ್ಲ. ಏನೋ ಭಾವ ನಿನ್ನ ತಮ್ಮ ಬಿಡಿಸ್ಕೊಂಬ ಅಂತೇಳಿ ಮಾತಾಡೋಣ ಅಂತ ಬಂದ್ವಿ. ನೀವೇ ನಮ್ಮದ್ರಲ್ಲಿ ಇವಾಗ ದೊಡ್ಡವರಾಗಿರೋರು ನೀವೇನೆ, ದೊಡ್ಡ ಸ್ಥಾನದಲ್ಲಿರೋದು ನೀವೇನೆ. ಅದಕ್ಕೆ ನಿಮ್ಮನ್ನೇ ಕೇಳ್ತಾ ಇದ್ದೀವಿ. ನೀವೇ ಚೆನ್ನಾಗಿ ಮುಂದುವರೆದಿರೋದು ಸ್ವಲ್ಪ, ಅದಕ್ಕೋಸ್ಕರ ನಾವು ಮುಂದುವರೆದ್ರೆ ನಿನಗೆ ತಿಪ್ಪೆ ಮೇಕಿಕ್ಕೆ ನಾವು ದಾನ ಮಾಡ್ತೀವಿ ಅಂತ ಹೇಳಿದ್ವೇನೆ. ತಿಪ್ಪೆ ಮೇಕಿಕ್ಕೆಂಡು ದಾನ ಮಾಡೋರು ಎಲ್ಲಾದರೂ ಬಿಟ್ಟು ಸಿಗುತ್ತಲ್ಲ, ಯಾರ್ದಾದ್ರೂ ಕಣ್ಣಾರ್ದು ಬಾಸಕ್ಕೆಂಡು ತಿಂದು ಯಾರಿಗಾದ್ರೂ ಮೋಸ ಮಾಡಿ ಅನ್ಯಾಯ ಮಾಡಿ ದೋಚ್ಕೊಂಡು ಬಂದಿರ್ತಾರಲ್ಲ, ಅಂಥವ್ರು 1 ರೂಪಾಯಿ ಯಾರಿಗೂ ಕೈ ಎತ್ತಿ ಕೊಡಲ್ಲ. ನಾನೇನೇನು ತಿಪ್ಪೆ ಮೇಕಿಕ್ಕೆಂಡು ದಾನ ಮಾಡ್ತೀನಿ ಅಂತ ಹೇಳಿದ್ನೇನೆ ನಿನಗೆ? ನಾವು ಚೆನ್ನಾಗಿದ್ದೀವಿ, ನಾವು ದಾನ ಮಾಡ್ತೀವಿ ಅಂತ ಹೇಳಿದ್ನ? ಮುಚ್ಕೊಂಡು ಹೋಗೆ. ನಮ್ಮ ಮನೆ ಒಳಗೆ ಬರಬೇಡ ರಾಜು, ಇವ್ರನ್ನ ಬಿಟ್ಕೊಳ್ಬೇಡ. ಅಲ್ಲ, ನಾನು ಎಷ್ಟು ಹೇಳ್ತಾ ಇದ್ದೀನಿ ಸಂಗೀತ, ನಮ್ಮ ಮನೆ ಒಳಗೆ ಬರಬೇಡ್ರಿ ಅಂತೇಳಿ ಎಷ್ಟು ಹೇಳಿದ್ರು ಕೇಳದೆ ಇಲ್ದವ್ರಿಗೆ ಏನು ಹೇಳೋಕ್ಕಾಗುತ್ತೆ ಹೇಳು? ಎಷ್ಟು ಹೇಳ್ತಾ ಇದ್ದೀನಿ, ನಮ್ಮ ಮನೆ ಒಳಗೆ ಬರಬೇಡ್ರಿ, ಸಂಗೀತ ಇಲ್ಲ ಬರಬೇಡ್ರಿ, ಹೋಗ್ರಿ ಅಂತ ಹೇಳಿದ್ರು ಏನು ಹಂಗೆ ಇಬ್ಬರು ಬಂದುಬಿಟ್ರು. ನಾನು ಯಾಕಪ್ಪ ಇವ್ರು ಹಿಂಗೆ ಬಂದರು ಅನ್ನಂಗೆ ಆಯಿತು. ನೀನಿಲ್ಲ ಅಂತ ಹೇಳಿ ಬಂದವ್ರೆ ಸಂಗೀತ ಇವರು, ನೀನು ಇಲ್ಲೋದು ನೋಡ್ಕೊಂಡು. ಅದೇ ಮತ್ತೆ ಹೆಂಗೂ ಇಲ್ಲ, ಅವ್ರ ಅಮ್ಮೇರ ಮನೆ ಹತ್ರಕ್ಕೆ ಹೋಗ್ಯವಳೆ ಇಲ್ಲ ಅಂತೇಳಿ ಬಂದವ್ರೆ. ಇದು ಮಸ್ಕ ಹೊಣಿಯೋಣ ಅಂತ. ಅಲ್ಲೇ ನನ್ನ ಗಂಡ ಅಂತ ಅವ್ರ ಅಮ್ಮ ನನಗೆ ಚೆನ್ನಾಗಿ ಗೊತ್ತೈತೆ, ನಾನೆಂತಳು ಅಂತ ನನ್ನ ಗಂಡಕ್ಕೆ ಚೆನ್ನಾಗಿ ಗೊತ್ತೈತೆ. ಒಬ್ರಿಗೊಬ್ರು ನಮ್ಮನ್ನ ಯಾವತ್ತು ನಾವು ಯಾರನ್ನೂ ಬಿಟ್ಕೊಡೋದಿಲ್ಲ. ಸರಿನೇ, ನೀವು ಇಬ್ಬರನ್ನು ದೂರ ಮಾಡ್ಬೇಕು, ಇಬ್ಬರಿಗೂ ತಂದಿಕ್ಕಬೇಕು. ಇಲ್ಲಿ ಮಸ್ಕ ಹೊಡ್ಕೊಂಡು ಬಂದು ಇವ್ರಿಗೆ ತಲೆ ತೆಗ್ದಬೇಕು ಅಂತ ನಿಮ್ಮ ಮನ್ಸಾಗ ಏನಾರು ಅಂದ್ಕೊಂಡಿದ್ರೆ ಈಗಲೇ ತೆಗ್ದಾಕ್ಬಿಡ್ರಿ. ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಅಲ್ಲ, ಮುನ್ನೂರನ್ನ ಬಿಡಿಸ್ಕೊಂಬರ್ಬೇಕು, ಅದಕ್ಕಾಗಿ ಪೊಲೀಸ್ನವ್ರನ್ನ ಕರ್ಕೊಂಡು ಹೋಗ್ಯವ್ರಲ್ಲ, ಅದಕ್ಕಾಗಿ ಬೇಜಾರಾಗ್ತೈತೆ. ಕರ್ಕೊಂಬರ್ಲಿಲ್ಲ ಅಂತಂದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗಲ್ಲ. ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿರಿ ಸಂಗೀತ ಅಕ್ಕ, ಪ್ಲೀಸ್ ಇದೊಂದು ಸರಿ ಹೆಲ್ಪ್ ಮಾಡಿರಿ. ನಿಮ್ಮ ಕೈ ಮುಗಿತೀನಿ, ನಿಂದ ಅಮ್ಮಯ್ಯ ಅಂತೀನಿ, ಪ್ಲೀಸ್ ಹೆಲ್ಪ್ ಮಾಡಿ. ಹೆಲ್ಪ್ ಮಾಡ್ತಾರೆ, ಇಷ್ಟೆಲ್ಲ ಮಾಡಿದ್ರೆ ನಿನಗೆ ಯಾರು ಹೆಲ್ಪ್ ಮಾಡ್ತಾರೆ? ಮುಚ್ಕೊಂಡು ಹೋಗ್ಬಾರೆ ಆಚೆಗೆ. ದಬ್ಬಿಡ್ತೀನಿ ನಾನು. ನನ್ನ ಮನೆ ಒಳಗೆ ಕಾಲಿಕ್ಕ ಯೋಗ್ಯತೆ ಇಲ್ಲ ನಿನಗೆ, ಬಾರೆ ಹೋಗಾಸಿಕೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಇಲ್ಲೋ ಸಮಯ ನೋಡ್ಕೊಂಡು ಹೆಂಗೆ ರಾಜು ಹತ್ರ ಮಸ್ಕ ಹೊಡಿಯಕ್ಕೆ ಬಂದರು. 7 ರಂಜಿನ ಬೇರೆ ಕರ್ಕೊಂಡು ರಾಜ್ ಮಾಮ ಅಂತ ಅನ್ನಿಸ್ಕೊಂಡು ಮಸ್ಕ ಹೊಡಿಯೋದಕ್ಕೆ ಬಂದಿದ್ದಾರಲ್ಲ ಇಬ್ಬರು. ಎಷ್ಟು ಮಟ್ಟಿಗೆ ಇರಬೇಡ, ನನ್ನ ಕೈ ಸಿಗೆ ಬಿದ್ದರು ನೋಡ್ರಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.